ಇರೋದು ಹೇಳು? ಎಲ್ಗೆ ಹೋಗ್ತಾ ಇರೋದು ಚಿನ್ನು? ಮಂತ್ರಾಲಯ. ಕಸಾಪುರ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಒಳಗಡೆ ಇಲ್ಲೇ ಮರದ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಕಾಫಿ ನಿಜವಾಗ್ಲೂ ಚೆನ್ನಾಗಿಲ್ಲ, ನಮ್ಮೂರು ಕಾಫಿ. ನಮ್ಮ ಸಾನು ಮಗ ನೋಡಿ ಫುಲ್ ಖುಷಿ, ವಿಶಾಲವಾಗಿದೆಯಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಹೇಳು. ನೋಡ್ರಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೇಳೋದಕ್ಕೆ ಅವಳು ಟ್ರೈ ಮಾಡ್ತಾಳೆ. ಸೊ ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ಟ್ರಿಪ್ ಹೊರಟಿದ್ದೀವಿ. ಇವಾಗ ಮಾರ್ನಿಂಗ್ ನಾವು ಟ್ರಿಪ್ ಹೊರಟಿದ್ದೀವಿ. ಹೇಳ್ತೀನಿ ಎಲ್ಲಿಗೆ ಅಂತ, ಈ ವಿಡಿಯೋ ಸೆಂಟ್ರಲ್ಲಿ ಅಥವಾ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಬೆಳಿಗ್ಗೆನೇ ಎದ್ದು ಒಂದು ಸ್ವಲ್ಪ ಸೆಂಟ್ರಲ್ ಮಧ್ಯಾಹ್ನ ಎಲ್ಲ ಲಂಚ್ಗೆ ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿಕೊಂಡೆ. ನಮ್ಮ ಮೇಘ ನಮ್ಮ ಅಣ್ಣ ಮನೆಯವರು ಪಲಾವು ಮೊಸರು ಬಜ್ಜಿ ಮಾಡ್ಕೊಂಡಿದ್ದಾರೆ. ಸೊ ನಾವು ನಮ್ಮ ಅಣ್ಣ ಫ್ಯಾಮಿಲಿಯವರು ನಮ್ಮಮ್ಮ ನಾವೆಲ್ಲ ಹೊರಟಿದ್ದೀವಿ. ಸೊ ಬೆಳಿಗ್ಗೆನೇ ಎದ್ದು ಟಿಫನ್ಗೆ ಊಟಕ್ಕೆ ಎಲ್ಲ ಒಂದೇ ಸರಿ ರೆಡಿ ಮಾಡಿ ಪೂಜೆ ಮಾಡಿ ಫ್ರೆಶಾಗಿ ಎಲ್ಲ ರೆಡಿ ಆಗಿದ್ದೀವಿ. ನೂತು ರೆಡಿ ಆಗ್ತಾ ಇದ್ದಾರೆ. ಸೊ ವ್ಲಾಗ್ ಚೆನ್ನಾಗಿರುತ್ತೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಎಸ್ಟರ್ಡೇ ಮುದ್ಗಾನ್ಕುಂಟೆ ಗಂಗಮ್ಮ ಗೌರಿಬಿದನೂರು ನಿಯರ್ ಇರೋದು ಹೋಗಿದ್ದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಪೇಜ್ ಇದೆ, ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್ ಅಂತ. ಇನ್ನೂ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನಮ್ಮ ಸಾನುವ ನೋಡಿ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದರೆ ಅವಳದು ಆಟ ಸಾಮಾನು ಇದೆಯಲ್ಲ ನೀಟಿಗೆಲ್ಲ ಹರಡಿದ್ದಾಳೆ. ನಮ್ಮ ಬೇಬಿ ರೆಡಿ. ಚಿನ್ನು ಎಲ್ಲಿ ಓದ್ತಾ ಇದ್ದೀವಿ ನಾವು? ಬೂ ಓದ್ತಾ ಇದ್ದೀವಾ? ಹಾಂ, ಎಲ್ಲಿ ಓದ್ತಾ ಇರೋದು? ಸೊ ಪೂಜೆ ಎಲ್ಲ ಮುಗೀತು. ಒಂದು 7:30 ಹಂಗೆ ಪೂಜೆ ಎಲ್ಲ ಮುಗಿಸಿದ್ವಿ. ದೇವಸ್ಥಾನದ ಕಡೆ ಟ್ರಿಪ್ ಹೊರಟಿರೋದು. ಸೊ ಟೆಂಪಲ್ಸ್ಗೆ ಹೋಗ್ತಿರೋದ್ರಿಂದ ಮನೇಲಿ ದೀಪ ಹಚ್ಚೋದ್ರೆ ಏನೋ ಒಂಥರ ಸಮಾಧಾನ. ಸೊ ಪೂಜೆ ಎಲ್ಲ ಮುಗಿಸಿದಾಯಿತು. ಯಾಕೆ ಹುಳ ಆಡ್ದಂಗ ಆಡ ನೀನು? ಏ ಹುಳ, ಏ ಹುಳ, ಏ ಹುಳ, ಏ ಹುಳ. ಹಿಡಿಬೇಕಮ್ಮ, ನಿನ್ನ ಕ್ಲೀನ್ ಹಿಡಿಬೇಕು. ಚಕ್ಕಲ್ ಪುಡಿ ಇಕ್ಕೊಂಡ್ವಿ, ಚಕ್ಲಿ ಪುಡಿನ. ಸನು ಡ್ಯಾಡಿ ಎಲ್ಲೈತೆ? ಇಲ್ಬಾರ್ದು. ಡ್ಯಾಡಿ ಎಲ್ಲಿ? ಡ್ಯಾಡಿ ಅಲ್ಲೈತಾ? ಅಜ್ಜಿ? ಅಜ್ಜಿ ಎಲ್ಲಿ? ಅಜ್ಜಿ ಅದು ಹೇಳು. ಅತ್ತೆ ಮೇಘತ್ತೆ ಎಲ್ಲಿ? ಅಲ್ಲೈತಾ? ಮಾಮ ಎಲ್ಲಿ? ನೀನೇನು ಮೆಹಂದಿ ಇಲ್ಲ. ಕೂದಲು ಹಾಳಾಗಿ ಹೋಯ್ತು ನೋಡು. ತಲೆ ಬಚ್ಚಿ ಇದೆಲ್ಲ
ಸೊ ಪೂಜೆ ಎಲ್ಲ ಮುಗಿಸಿ ಕಾರ್ಗೆ ಹೊಟ್ಟಿದೀವಿ ಮಂತ್ರಾಲಯಕ್ಕೆ. ಇವಾಗ ಮನೇಲೆಲ್ಲ ಪೂಜೆ ಮುಗಿಸಿ ಪೂಜೆ ಮಾಡ್ಬಿಟ್ಟು ಹೊಟ್ಟಿದ್ವಿ. ನಾನು ಹೇಳ್ದೆ ಅಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಅಂತ. ಮಂತ್ರಾಲಯ ಕಡೆ ಟ್ರಿಪ್ ಹೊಟ್ಟಿದ್ವಿ. ಮಂತ್ರಾಲಯ ನೋಡ್ಕೊಂಡು ಹಂಗೆ ಒಂದು 2-3 ಟೆಂಪಲ್ಸ್ ನೋಡ್ಕೊಂಡ್ ಬರೋಣ ಅಂತ 2 ಡೇಸ್ಗೆ ಟ್ರಿಪ್ ಹೊಟ್ಟಿದೀವಿ. ಇನ್ನ ಇವಾಗ ಇವಾಗ ಹೊಟ್ಟಿದೀವಿ. ಒಂದು 9:30-10 ಆಗಿದೆ. ಬ್ಲಾಗ್ ನಂಗೆ ಕಂಟಿನ್ಯೂಯೇಷನ್ ಮಾಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಫ್ಯಾಮಿಲಿ ಎಲ್ಲ ಹೊಟ್ಟಿದೀವಿ ನೋಡಿ. ಮೇಘ, ಅಮ್ಮ ನೋಡಿ, ನಮ್ಮ ಸಾನು ನಮ್ಮ ಅಣ್ಣನ ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ. ನೀತು ಕಾರ್ ಓಡಿಸ್ತಾ ಇದ್ದಾಳೆ. ಸಾನು ಹಾಯ್ ಮಾಡು. ಹಾಯ್. ಅವ್ಳು ಮಾಡಲ್ಲ ಇವಾಗ. ಹಾಯ್ ಮಾಡ್ತಾಳ, ನದಿ ಮಾಡ್ತಾಳ. ಇವಾಗ ಮಾಡ್ತಾಳ ಹಾಯ್. ಎಲ್ಗ ಹೋಗ್ತಾ ಇರ ಚಿನ್ನು? ಮಂತ್ರಾಲಯ. ಎಲ್ಲ ಮಾತಾಡೋದು ಮಂತ್ರಾಲಯ. ತುಂಬಾ ಚೆನ್ನಾಗೈತೆ. 6, 7, 8, 9. ಇಲ್ಲಿ ಧರ್ಮವರಂ ಸಾರಿ ಹಿಂಗವ್ರೆ 30 ಕಿಲೋಮೀಟರ್ ಧರ್ಮವರಂ. ಅಲ್ಲ ಇಲ್ಲಿ ಹಿಂಗೆ. ಸೊ ಫೈನಲಿ ಮಧ್ಯಾಹ್ನ ಎಷ್ಟು 2:30 ಕಸಾಪುರ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಒಳಗಡೆ ಆ್ಯಕ್ಚುಲಿ ಮೊಬೈಲ್ ಅಲೋ ಇಲ್ವಂತೆ. ನಾನು ಎಷ್ಟು ಸಾಧ್ಯ ಆಗೋದೋ ಎಂಟ್ರೆನ್ಸು ಅದೆಲ್ಲ ವೀಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ಇವಾಗ ರೀಚ್ ಆಗಿದ್ದೀವಿ. ಇನ್ನು ಊಟನೂ ಮಾಡಿಲ್ಲ. ಮನೆಗಳಿಂದನೇ ಪಲಾವು, ಪುಳಿಯೋಗರೆ ಎಲ್ಲ ಮಾಡ್ಕೊಂಬಂದಿದ್ದೀವಿ. ನೋಡಿ ಇದು ಪಾರ್ಕಿಂಗಿಗೆಲ್ಲ ಜಾಗ ಚೆನ್ನಾಗಿದೆ ಇಲ್ಲಿ. ನೋಡಿ ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ನಮ್ಮಮ್ಮ ನಮ್ಮ ಸಾನು ಎತ್ಕೊಂಡು ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ಸೊ ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ ಮೊಬೈಲು. ನೋಡೋಣ. ಸೊ ಕಾರ್ ಪಾರ್ಕ್ ಮಾಡಿ ಮುಂದೆ ಬಂದ್ವಿ. ಇಲ್ಲಿ ನೋಡಿ ಇದೆ ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲಿ ಹಿಡಿಬೋದೇನೋ ಅಲ್ಲ, ನೆಕ್ಸ್ಟ್ ಹಿಡಿಯೋಂಗಿಲ್ಲ ಅನ್ಕೊತೀನಿ. ವಿಡಿಯೋ ಎಲ್ಲ ಜನ ಎಲ್ಲ ಕೇಳಲ್ಲ, ಒಳಗಡೆ ಮಾಡೋಂಗಿಲ್ಲ. ಇಲ್ಲೇ ಪಾರ್ಕ್ ಮಾಡ್ಬೋದಿತ್ತು. ಇಲ್ಲಿವರೆಗೂ ಬರೋದೇನೋ ಕಾರ್. ಅಲ್ಲಿ ನೋಡಿ ನಮ್ಮಮ್ಮ ಸಾನುಗೆ ಕೋಳಿಗಳು ತೋರ್ಸಕ್ಕೆ ಕರ್ಕೊಂಡು ಹೋಗೈತೆ. ಅವಳಿಗೆ ಕೋಕೋ ಡಾಗ್ಸ್ ಏನೋ ಖಾಲಿ ಬಿಟ್ಟಿದ್ದಾರೆ ಜಾಗ. ಇದು ಸುಮ್ಮನೆ ಪೂಜೆ ಸಾಮಾನೆಲ್ಲ ಇಲ್ಲೇ ಮಾರ್ತಿರ್ತಾರೆ. ನಾವು ಟ್ರಿಪ್ಲೆಕ್ಕು ಕಲಾಸೋ ಪೂಜೆ ಏನು ಮಾಡಿಸೋದಿಲ್ಲ. ನಮಸ್ಕಾರ ಹಾಕ್ಕೊಂಡು ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಮಂತ್ರಾಲಯ ಕಡೆ ಹೊರಡೋದೆ. ನೋಡಿ ಎಂಟ್ರೆನ್ಸು. ಜನ ಕಮ್ಮಿ ಇದ್ದಾರೆ ಆ್ಯಕ್ಚುಲಿ ಇವತ್ತು.
ಬಾ ಮಮ್ಮಿ. ಸೊ ನೋಡಿ, ಇದೇ ಮೂಲ ದೇವ್ರಿರೋ ದೇವಸ್ಥಾನ. ಫೋನ್ ಅಲೋ ಇರಲಿಲ್ಲ ಒಳಗಡೆ, ಸೊ ಇಲ್ಲಿಂದನೇ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಆ್ಯಂಡ್ ಅಲ್ಲಿ ಎದುರುಗಡೆ ಪಾದುಕೆಗಳಲ್ಲಿ ನಮಸ್ಕಾರ ಮಾಡಿಸ್ತಿದ್ರಲ್ಲ, ಅಲ್ಲಿ ಆಂಜನೇಯನ ಪಾದುಕೆಗಳು ಅವತ್ತಿಂದ ಇಟ್ಟಿದ್ದಾರೆ. ಸೊ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ಈಗ ಊಟ ಮಾಡಬೇಕು. ಬಜ್ಜಿ ಏನಾದರೂ ತೊಗೊಳೋಣ ಅಂತ ಬಂದಿದ್ದಾರೆ. ಬಜ್ಜಿ ಏನಾದರೂ ತೊಗೊಂಡೋಗಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಮಂತ್ರಾಲಯ ಹೋಗಬೇಕು. ಬಂದು ಜಾಸ್ತಿ ಬಂದೈತೆ. ನೂತು ಬಜ್ಜಿ ತೊಗೊತಾ ಇದ್ದಾರೆ ಅಲ್ಲಿ ಹಿಂದೆಗಡೆ. ಓಯ್, ಏನು ತಿಂತಾ ಇರೋದು ಸಾನ್ವಿ ನೀನು? ಓಯ್ ಸಾನು ನೋಡಿ, ನನ್ನ ಮಗಳು ಬೊಟ್ಟಿಕ್ಕೊಂಡು ಪುಟ್ಟು ದೇವತೆ ಇದ್ದಂಗಿದ್ದಾಳೆ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಇವಾಗ. ಎಲ್ಲ ಆಯಿತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ದೇವ್ರದ್ದು ಪಾದಕೆ ಅಂದ್ಬಿಟ್ಟು ಎಷ್ಟು ದೊಡ್ಡದು ಇಟ್ಟಿದ್ರು ಪಾದಕೆಗಳು. ಎಷ್ಟು ದೊಡ್ಡದಾಗಿತ್ತು ಗೊತ್ತಾ, ಚೆನ್ನಾಗಿತ್ತು ನೋಡೋದಕ್ಕೆ. ಆಂಜನೇಯನ ರಿಯಲ್ ಚಪ್ಪಲಿ ಅಂತ ಹೇಳ್ತಾ ಇದ್ರು. ಲಗೇಜ್ಗಳು ನೋಡಿ, ಒಂದು 2 ಡೇಸ್ಗೆ ತುಂಬಿಸ್ಬಿಟ್ಟಿದ್ದೀವಿ. ಎಷ್ಟೊಂದು 6 ಜನದ್ದು ತುಂಬೋಗೈತೆಲ್ಲ. ನಾವು ಆ್ಯಕ್ಚುಲಿ ವಾಟರ್ ಕ್ಯಾನ್ ಹಾಕ್ಕೊಳ್ಳೋಣ ದೊಡ್ಡದು ಅಂದ್ಕೊಂಡ್ವಿ ನಾವೇ, ಜಾಗ ಆಗೋದು. ಬಟ್ ಬೇಡ, ತೂಕ ಮತ್ತು ನೀರೆಲ್ಲ ಚೆಲ್ಲಿ ಲಗೇಜ್ ಎಲ್ಲ ಒದ್ದೆ ಆದರೆ ಅಂತ ಹಾಕ್ಕೊಂಡಿಲ್ಲ. ಇಲ್ಲೇ ಈ ಪ್ಲೇಸಲ್ಲೇ ಊಟ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ತಗೊಳ್ರಿ. ಅದೇ ಅವ್ರದ್ದು ಯಾವ್ದ್ರಲ್ಲಿ ಐತೋ ಗೊತ್ತಿಲ್ಲ. ಆಮೇಲೆ ಪಲಾವ್ ಮಾಡ್ಕೊಂಬಂದಿದ್ದಾಳೆ. ಇಲ್ಲೇ ಮರದ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡಿ. ಪುಳಿಯೋಗರೆ, ಬಜ್ಜಿ, ಪಲಾವ್ ಇನ್ನೂ ಬಿಡಿಸ್ಕೊಂಡಿಲ್ಲ, ಕ್ಯಾರಿಯರಲ್ಲಿ ಐತೆ. ಸಾನು ಓಯ್, ಆ್ಯಕ್ಚುಲಿ ಈ ಥರ ಬಂದಾಗ ಮನೆಯಿಂದ ಮಾಡ್ಕೊಂಬಂದ್ಬಿಡೋದು ಎಷ್ಟೋ ಬೆಸ್ಟು. ಇಲ್ಲಿ ಫುಡ್ ನಮಗೆ ಸೆಟ್ ಆಗಲ್ಲ. ಆರಾಮ ನಾವು ಮಾಡ್ಕೊಂಬಂದ್ಬಿಟ್ರೆ ಮನೆಯಿಂದ. ನೋಡಿದ ಮಣ್ಣ ಹೌದು ಅಂತ ನೋಡಿ. ಪಲಾವ್ ಮೇಘ ಮನೆದು ಪಲಾವು. ಪುಳಿಯೋಗರೆ ಚೆನ್ನಾಗಿತ್ತಾ ಚೇತು? ಮಮ್ಮಿ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿದೆ ದೇವಸ್ಥಾನ, ಆಮೇಲೆ ದೇವರು, ಆಮೇಲೆ ತುಂಬ ಎಲ್ಲ ವಾತಾವರಣ ಚೆನ್ನಾಗೈತೆ. ಎಲ್ಲ ಚೆನ್ನಾಯ್ತಂತೆ. ಎಲ್ಲ ಚೆನ್ನಾಗೈತೆ. ಸಾನು ಬಾಬು ತಿನ್ನು. ಸಾನು ಸೂಪರ್. ಪುಳಿಯೋಗರೆ ಚೆನ್ನಾಯ್ತಾ? ಹೋಯ್ ಹಂಗೆ ಬಂದು ಕಾಯ್ಕೊಂಬಿಡಂಗೆ. ಸೊ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಇವಾಗ. ಇನ್ನೊಂದು 2 hour 2.5 hour ಜರ್ನಿ ಮಾಡಬೇಕಂತೆ. ಇವಾಗ ಎಷ್ಟು ನೂತು ಟೈಮು? 3:45 ಆಗಿದೆ. ಒಂದು 7:30 8 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಲಾಂಗ್ ಜರ್ನಿಗಳಂದ್ರೇ ಭಯ ಆಗ್ತಿತ್ತು. ಬೆಳಿಗ್ಗಿಂದ ಎಷ್ಟು ಟಯರ್ಡ್ ಆಗೈತೆ ಅಂದರೆ ಬೇಡಪ್ಪ ಮನೇಲಿರೋಣ ಆರಾಮಾಗಿ ಅಂತ ಅನ್ನಿಸ್ತೈತೆ. ಸೊ ನಾನು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಮಂತ್ರಾಲಯಂ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಸಾಯಂಕಾಲ ಒಂದು 6-6:30 ಆಗಿತ್ತು ನಾವು ರೀಚ್ ಆದಾಗ. ಏನು ಜನ ಸಿಕ್ಕಾಪಟ್ಟೆ ಇದ್ದಂಗೆ ಅವ್ರೆ. ಇಲ್ಲಿ ಕೇಳ್ಬೇಕು ಫಸ್ಟ್ ಹೋಗ್ಬಿಟ್ಟು ದೇವಸ್ಥಾನದ ರೂಮ್ಗಳು ಇವು ಹೊಸದು. ಆಫೀಸ್ ಇಲ್ಲೇ ಇದೆ. ಇದ್ರಲ್ಲೇ ಮಾಡ್ಕೊಂಡಿದ್ದೀವಿ ಸೊ ಎಂಟ್ರೆನ್ಸಿಂದ ಒಳಗಡೆ ಬಂದ್ವಿ.
ತುಂಬ ಅಂದರೆ ತುಂಬ ಜನ ಇದ್ದರು. ಹೆವಿ ರಶ್ ಇತ್ತು. ನಿನ್ನೆ ನಾವು ಹೋಗಿದ್ದಿದ್ದು ಬುಧವಾರ ನೈಟು, ಗುರುವಾರ ಆದಿದ್ದರಿಂದ ಅದು ಏಕಾದಶಿ ಬೇರೆ ಇತ್ತಂತೆ ಅವತ್ತು. ಆ್ಯಂಡ್ ಏಕಾದಶಿ ಇರೋದ್ರಿಂದ ಪ್ರಸಾದ ಏನೂ ಸಿಗೋದಿಲ್ಲ, ಇವತ್ತೇ ಕಲೆಕ್ಟ್ ಮಾಡ್ಕೊಬೇಕು ಅಂತ ಬುಧವಾರನೇ ಅನೌನ್ಸ್ ಮಾಡ್ತಿದ್ರು. ಎಷ್ಟು ಜನ ಅಂದರೆ ತುಂಬ ಜನ, ಲಕ್ಷಾಂತರ ಜನ ಇದ್ದರು ಅಂತ ಹೇಳ್ಬೋದು. ತುಂಬ ಜನ ನೋಡ್ರಿ. ಆಲ್ರೆಡಿ ನಾವೇ ಒಂದು 6:30 ಹಂಗೆ ಹೋಗಿದ್ರೆ ಅಷ್ಟೊತ್ತಿಗಾಗಲೇ ತುಂಬ ಜನ ಬಂದಿದ್ದರು. ತುಂಬ ಟ್ರಾಫಿಕ್ ಸಹ ಇತ್ತು, ಪೊಲೀಸ್ ಅವರೆಲ್ಲ ಇದ್ದರು ಅಲ್ಲಲ್ಲೇ. ಸೊ ಅಂತೂ ಇಂತೂ ಒಂದು ಲಾಂಗ್ ಜರ್ನಿ ಮುಗಿಸ್ಕೊಂಡು ರೀಚ್ ಆದ್ವಿ ಮಂತ್ರಾಲಯಂಗೆ. ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀವಿ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟು, ನಂಗೆ ಲಾಂಗ್ ಜರ್ನಿ ರೂಢಿನೇ ಇಲ್ಲ ನೋಡಿ. ಬಂದು ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿ ನಾ ಬೆಳಕಿದೆ ಒಂದು 6 o'clock ಅಲ್ಲ, ಇನ್ನು 6 o'clock ಆಗಿದೆ. ಇವಾಗಿನ ರೂಮ್ ಹುಡುಕ್ಬೇಕು. ನನಗಂತೂ ಮದುವೆ ಆದಮೇಲೆ ಇದು ಸೆಕೆಂಡ್ ಲಾಂಗ್ ಜರ್ನಿ. ಇನ್ನು ಫಸ್ಟು ಮದುವೆಗೆ ಮುಂಚೆ ಅಂತೂ ರೂಢಿನೇ ಇಲ್ಲ. ಮದುವೆ ಆದಮೇಲೆ ಕಾಳಸ್ತಿಗೆ ಒಂದು ಸರಿ ಹೋಗಿದ್ವಿ. ನೆಕ್ಸ್ಟ್ ಇದೆ ಯಾವಾಗ ರೀಚ್ ಆಗ್ತೀವಿ, ಯಾವಾಗ ರೂಮ್ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಮಮ್ಮಿ ಖುಷಿನಾ? ತುಂಬ ಖುಷಿ. ದೇವಸ್ಥಾನ ಬಂದು ಜಾಸ್ತಿ ದಿವಸ ಆಗಿತ್ತು, ವರ್ಷಗಳೇ ಆಗೋಗಿತ್ತು. ಇವಾಗ ಬಂದಿದ್ದೀವಿ. ಏನೇ ಆದರೂ ಏನೇ ಅಂದ್ಕೊಂಡ್ರು ಇಲ್ಲಿ ಆತೈತೆ, ಒಳ್ಳೆಯದು, ತುಂಬ ಚೆನ್ನಾಗೈತೆ. ಜರ್ನಿ ಆರಾಮಾಗಿ ಮಾಡ್ದಲ್ಲ ನೀನು? ಜರ್ನಿ ಆರಾಮಾಗಿತ್ತು. ನಿಮ್ಮ ಮಗಳ ಹತ್ರ, ನನ್ನ ಮಗಳ ಹತ್ರ ಅಂತೆ ಅವಳು ಬಿಟ್ಟೇ ಇಲ್ಲ. ಅವಳು ನಮ್ಮ ಮನೆ ಅಕ್ಕದಾಗಿಂದ ಇವಾಗ ಇಳಿಯೋವರೆಗೂ ನಮ್ಮ ಅಮ್ಮನ ಮೇಲೆ ಇದ್ಲವಳು. ಇವಾಗ ಬಂದಿದ್ದೀವಿ. ಇನ್ನ ರೂಮ್ ಸಿಗ್ತಾ ಇಲ್ಲ. ಕಾಫಿ ಕುಡಿಯೋಣ ಅಂತ ನೋಡಿ ನಮ್ಮ ಅಣ್ಣ ಹಿಂದೆಗಡೆ ಕಾಫಿ ತಗೊತಾ ಇದ್ದಾರೆ. ಕಾಫಿ ಕುಡಿದ್ಬಿಟ್ಟು ನೋಡ್ಬೇಕು. ಇಲ್ಲಿ ಟೆಂಪಲ್ಸ್ದೇ ಆ್ಯಕ್ಚುಲಿ ರೂಮ್ಸ್ ಇರುತ್ತೆ. ರೂಮ್ಸ್ ಎಲ್ಲ ಆನ್ಲೈನ್ ಬುಕ್ಕಿಂಗ್ಸ್ ಆಗೋಗಿದೆ ಅಂತೆ. ಸೊ ಪ್ರೈವೇಟ್ ರೂಮ್ ಹುಡ್ಕೋಣ ಅಂತ ನೋಡ್ತಿದ್ದೀವಿ. ಎಲ್ಲಿ ಫ್ಯಾಮಿಲಿ ಥರ ಇರೋ ಕಡೆ ನೋಡೋಣ ಅಂತ. ಫಸ್ಟು ತಲೆ ನೋವ್ತಾ ಇತ್ತು ಸಿಕ್ಕಾಪಟ್ಟೆ. ಕಾಫಿ ಕುಡಿಯೋಣ ಅಂತ ಅಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ನಾಳೆ ಗುರುವಾರ ಬೇರೆ ಅಲ್ಲ, ನಾವು ಬುಧವಾರ ಇವತ್ತು ಬಂದಿರೋದು, ನಾಳೆ ಗುರುವಾರ. ತುಂಬ ಜನ ಇದ್ದಾರೆ. ನಿಜವಾಗಿಲ್ಲ ಕಾಫಿ ನಿಜವಾಗ್ಲೂ ಚೆನ್ನಾಗಿಲ್ಲ. ನಮ್ಮೂರು ಕಾಫಿನೂ ಸರಿ, ನೀರು ಕಾಫಿ ಸಕ್ಕರೆ ಹಾಕೊಂಡು ನಿಜವಾಗ್ಲೂ ಚೆನ್ನಾಗಿಲ್ಲ. ಬಟ್ ಏನು ಮಾಡೋದು, ತಲೆ ತುಂಬ ನೋಡ್ತೀವಿ. ಸೊ ನೋಡಿ, ಫೈನಲಿ ರಾಯರು ಸನ್ನಿಧಿಗೆ ಬಂದ್ವಿ. ರೂಮೆಲ್ಲ ಹುಡುಕಿ ರೂಮ್ ಸಿಕ್ತು. ರೂಮ್ ಸಿಗೋಕ್ಕೇ ತುಂಬ ಟೈಮ್ ಹಿಡಿತು ನಮಗೆ, ಒಂದು 1.5 2 hours. ನಾವು ಕುತ್ಕೊಬಿಟ್ಟಿದ್ವಿ ಅಲ್ಲಿ. ನೂತನು ಮತ್ತು ನಮ್ಮ ಅಣ್ಣ ಹೋಗಿ ಹುಡ್ಕೊಂಬಂದರು. ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಾವು ಮತ್ತೆ ರಾಯರ ಸನ್ನಿಧಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಮೈಕ್ ಹಾಕ್ಕೊಂಡಿದ್ದೆ, ಆದರೂ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ ಎಂಟ್ರೆನ್ಸ್ ನೋಡ್ತಾನೆ ಎಷ್ಟು ಖುಷಿ ಆಯಿತು ಅಂತಂದರೆ, ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದಿದ್ದೀನೇನೋ ಅನ್ನೋ ಅಷ್ಟು ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸ್ ಎಲ್ಲ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಅಂತೂ ನಿಜವಾಗ್ಲೂ ಭೂಲೋಕನ ಸ್ವರ್ಗಲೋಕನ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಅಷ್ಟು ಖುಷಿ ಆಯಿತು. ಅಷ್ಟು ವಿಜೃಂಭಣೆಯಿಂದ ಕಾಣ್ತಿತ್ತು ಆ ಜಾಗ ಅಂತಲೇ ಹೇಳ್ಬೋದು. ಆ ಜಾಗಕ್ಕಿರೋ ಅಂಥ ಒಂದು ಶಕ್ತಿನೇ ಅದಿರ್ಬೋದು. ಅಲ್ಲಿ ನನ್ನ ಮೈಕ್ ಬೇರೆ ಕೈ ಕೊಟ್ಟಿತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಏನು ಅನ್ಕೋಬೇಡಿ. ಕೆಲವೊಂದು ವೀಡಿಯೋ ಅಲ್ಲಿ ಮೈಕ್ ಹಾಕ್ಕೊಂಡು ಮಾತಾಡಿದ್ರು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ, ಕ್ಲಿಯರಾಗಿ ರೀಚ್ ಆಗಲಿ ಅಂತ. ಸೊ ಬಂದ್ವಿ ಒಳಗಡೆ. ಅಲ್ಲೇನಂದರೆ ಹಸುಗಳೆಲ್ಲ ತುಂಬ ಹಸುಗಳಿದ್ವು, ಓಡಾಡ್ತಿದ್ವು ಅಲ್ಲಲ್ಲಿ. ಮೇ ಬಿ ಯಾರಿಗೂ ಏನೂ ಮಾಡೋದಿಲ್ಲ ಅನಿಸುತ್ತೆ. ನೋಡೋದಕ್ಕೆ ನಿಜವಾಗ್ಲೂ ನನಗಂತೂ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗೈತೆ. ಮನ್ಸಿಗೆ ಏನೋ ಒಂಥರ ಖುಷಿ ಮಂತ್ರಾಲಯಕ್ಕೆ ಬಂದಿರೋದು. ಅದು ನಾಳೆ ಗುರುವಾರ, ತುಂಬ ಒಳ್ಳೇದು ದರ್ಶನ ಮಾಡಿದ್ರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹತ್ತತ್ರ ಒಂದು 10 ಲಕ್ಷ ಜನ ಮೇಲಿದ್ದಾರೆ. ನಲವತ್ತು ಹೆವಿ ಜನ ಇದ್ದಾರೆ. ಅಷ್ಟೇ ಖುಷಿ ಆಗ್ತೈತೆ ಮನ್ಸಿಗೆ. ಅಮ್ಮವ್ರಲ್ಲಿ ಮುಂದೆ ಹೊರಟೋದ್ರು ಆಲ್ರೆಡಿ. ನಾವಿಲ್ಲೆಲ್ಲ ಕ್ಲಿಪ್ಸ್ ತಗೊಂಡು ಹೋಗ್ತಾ ಇದೀವಿ ನಿಧಾನಕ್ಕೆ. ರೇನು ರನ
ರ ನಾ ನಾ ರೇ. ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ ತುಂಬ ಅಂಗಡಿಗಳಿದ್ವು ಶಾಪಿಂಗ್ ಮಾಡೋದಕ್ಕೆ. ಓಯ್ ಚಿನ್ನ, ಓಯ್ ಓಯ್ ಎಲ್ಲಿ ಗೊತ್ತಾ ಇದೆಯಾ ನೀನು? ನಮ್ಮ ಸಾನು ಮಗ ನೋಡಿ ಫುಲ್ ಖುಷಿ, ವಿಶಾಲವಾಗಿದೆಯಲ್ಲ, ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವ್ರ ಅಜ್ಜಿ ಜೊತೆಗೆ. ಓಯ್ 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 ಅವಳು ಫುಲ್ ಖುಷಿ ಆಗ್ಬಿಟ್ಟೈತೆ. ನೋಡಿ ನಮ್ಮಪ್ಪ ಫೋನ್ ಮಾಡಿದ್ದಾರೆ, ಓಡಾಡ್ತಾ ಇದ್ದಾಳೆ. ಅವಳು ಓಡು. ಓಯ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾಳು ಅವಳು. ಸಾನು ನಮ್ಮಪ್ಪ ವಿಡಿಯೋ ಕಾಲ್ ಮಾಡಿದ್ರೆ ಅವಳು ಮಾತೇ ಆಡ್ತಾ ಇಲ್ಲ, ಹೊಡಿಯಕ್ಕೆ ಹೋದಾವಳು ಅವಳು. ಚಿನ್ನು ನನ್ನ ಬಂಗಾರ. ಆ್ಯಕ್ಚುಲಿ ಮಾರ್ನಿಂಗಿಂತ ನೈಟ್ ನೋಡೋದಕ್ಕೆ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಇಲ್ಲೇ ಮಲಗಿದ್ದಾರೆ. ಬೆಳಗ್ಗೆ ಎದ್ದು ಪಬ್ಲಿಕ್ ವಾಶ್ರೂಮ್ಸಲ್ಲೇ ಫ್ರೆಶ್ ಆಗ್ಬೋದು ಅಂತ. ನೋಡಿ ವ್ಯೂ ತುಂಬ ಚೆನ್ನಾಗಿದೆ. ಆಯನಮ್ಮ ಮಾತಾಡ್ಸು ಓಡೋತಾಳೆ. ಊಟ ಮಾಡಿದ್ರ ಅವಳು ಆಟ ಆಡ್ಬೇಕಂತೆ. ಒಳಗಡೆ ಬಂದು ಪ್ರಸಾದಕ್ಕೆ ಹೋಗೋಣ ಅಂತ ಹೊರಟ್ವಿ. ತುಂಬ ಜನ ಇದ್ರು, ನಿಂತ್ಕೊಂಡ್ರೆ ಅಲ್ಲೇ 1-2 ಅವರ್ಸು ಸುಮ್ಮನೆ ಇದಾಗುತ್ತೆ, ಟಯರ್ಡ್ ಬೇರೆ ಆಗಿದ್ವಿ ಅಂತ ಒಳಗಡೆ ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ಬ್ಯಾಗ್ ಆ್ಯಕ್ಚುಲಿ ಈ ಥರ ಬ್ಯಾಗು ತೊಗೊಬೇಕಂತ ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಬಟ್ ಸೆಟ್ ಆಗೋ ಕಲರು ಡಿಸೈನ್ ಸಿಕ್ಕಿರಲಿಲ್ಲ. ಸಿಕ್ತು, ಇಲ್ಲಿ ತಗೊಂಡ್ವಿ. ಬ್ಯಾಂಗಲ್ಸು, ಸರ ಎಲ್ಲ ತೊಗೊಂಡ್ವಿ. ನಾವು, ಅಮ್ಮವರು, ಚೇತವರು ಎಲ್ಲ ಶಾಪಿಂಗ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಇವಾಗ ರೂಮ್ಗೆ ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಿಗ್ಗೆ 3 o'clock 4 o'clockಗೆ ಎದ್ದೊಳ್ಬೇಕು ರೆಡಿಯಾಗಿ. ನಾವು 5:30 ಅಷ್ಟೊತ್ತಿಗೆ ದರ್ಶನಕ್ಕೆ ಬಂದರೆ ಬೇಗ ದರ್ಶನ ಆಗುತ್ತೆ. ಸೊ ಈ ವಿಡಿಯೋ ಎಲ್ಲರೂ ನೋಡಿರ್ತೀರ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ನಾಳೆದು ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವ್ಲಾಗ್ ತುಂಬ ಲೆಂತಿ ಆದರೆ ನೋಡೋದಕ್ಕೂ ಬೋರ್ ಆಗುತ್ತೆ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಈ ವ್ಲಾಗ್ನ ಇವತ್ತಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.